ಹಾಯ್ ಫ್ರೆಂಡ್ಸ್, ಇವತ್ತು ನಿಮ್ಮ ಜೊತೆ ನಾನೊಂದು ಸೂಪರ್ ಫುಡ್ಡನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಮಹಾಶಿವರಾತ್ರಿ ಟೈಮ್ದಲ್ಲಿ ಉಪವಾಸದ ಟೈಮ್ದಾಗೂ ಮಾಡುವಂಥ ಒಂದು ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಡಯಟಿಗೆ ಇದೊಂದು ಒಳ್ಳೆ ಫುಡ್ ಅಂತ ಹೇಳ್ಬೋದು. ಕಡಲೆಕಾಳು ಉಸುಳಿನ ಹೇಗೆ ಮಾಡೋದು, ಹಾಗೆ ಇದರಿಂದ ಏನೇನೆಲ್ಲ ನಮಗೆ ಬೆನಿಫಿಟ್ಸ್ ಸಿಗುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಕಡಲೆಕಾಳು ಉಸುಳಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ. ಮೊದಲೇದಾಗಿ ಇಲ್ಲಿ ನಾನು ನೋಡ್ಬೋದು 1 ಕಪ್ಪಿನಷ್ಟು ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ರಾತ್ರಿ ನೆನೆಯಿಡಬೇಕಾಗುತ್ತೆ. ಒಂದು 6 to 8 hours ನೀರಲ್ಲಿ ನೆನೆಸಿಟ್ಟರೆ ತುಂಬ ಚೆನ್ನಾಗಿ ನಾವು ಕಡಲೆಕಾಳು ಉಸುಳಿನ ಬೇಗನೆ ಮಾಡ್ಕೋಬೋದು. ಇವಾಗ ಬೆಳಗ್ಗೆ ನಾನು ಮತ್ತೆ ಅದು ನೀರನ್ನು ತೆಗೆದು ಮತ್ತೆ ಕ್ಲೀನ್ ಮಾಡಿಕೊಂಡು ಒಂದು ಕುಕ್ಕರ್ನಲ್ಲಿ 1 ಕಪ್ಪು ಕಡಲೆಕಾಳಿಗೆ 3 ಕಪ್ಪಿನಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಒಂದು 3 to 4 ವಿಷಲ್ಸನ್ನು ಕೂಗಿಸ್ತಾ ಇದ್ದೀನಿ. ನೋಡ್ಬೋದು, ಇಷ್ಟು ಮೆತ್ತಗಿದ್ರೆ ಸಾಕು. ತುಂಬಾ ಸಾಫ್ಟು ಆಗಬಾರ್ದು, ತುಂಬ ಬಿರುಸಾಗೂ ಇರಬಾರ್ದು, ಅಷ್ಟು ಮೀಡಿಯಮ್ದಲ್ಲಿ ನಾವು ಕುದಿಸ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಏನೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂದರೆ ಕುದಿಸ್ಕೊಂಡಂಥ ಕಡಲೆಕಾಳು, ಹುಣಸೆಹಣ್ಣಿನ ರಸ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಜಜ್ಕೊಂಡು ಇಟ್ಕೊಂಡಂಥ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆಲ್ಲ ಮಸಾಲೆ ಆ್ಯಡ್ ಮಾಡಿಬಿಡೋಣ. ಮೊದಲೇದಾಗಿ 1 ಟೀ ಸ್ಪೂನ್ದಷ್ಟು ಅರಿಶಿಣದ ಪುಡಿ, 1 ಟೀ ಸ್ಪೂನ್ದಷ್ಟು ಕೆಂಪು ಖಾರದ ಪುಡಿ, ಹಾಗೆ 1 ಟೀ ಸ್ಪೂನ್ದಷ್ಟು ಗರಂ ಮಸಾಲೆ. ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹೇಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉಪ್ಪು ಆಲ್ರೆಡಿ ಕಡಲೆಕಾಳು ಬೇಯಿಸೋ ಟೈಮ್ದೆಲ್ಲ ಹಾಕಿದ್ದೆ, ಸೊ ನೋಡಿ ಉಪ್ಪನ್ನು ಬೆರೆಸಿ. ಆಮೇಲೆ ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ದಷ್ಟು ಹುಣಸೆಹಣ್ಣಿನ ರಸನ ಬಳಸ್ತಾ ಇದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಇಲ್ಲಿ ನಾವು ಟೊಮೆಟೊ ಹಣ್ಣನ್ನು ಬಳಸೋದಿಲ್ಲ. ಹಾಗೆ ಅದು ಬ್ಯಾಲೆನ್ಸ್ ಆಗಲಿ ಅಂತ ಅದಕ್ಕೆ ನಾನು 1 ಟೀ ಸ್ಪೂನ್ದಷ್ಟು ಬೆಲ್ಲವನ್ನು ಬಳಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬಟ್ ಹುಣಸೆಹಣ್ಣಿನ ಜೊತೆ ಬೆಲ್ಲದ ಕಾಂಬಿನೇಷನ್ ಸೂಪರಾಗಿರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಎಣ್ಣೆ ಥರ ಬಿಡುತ್ತೆ. ಅದಾದಮೇಲೆ ನಾವು ಕಡಲೆಕಾಳನ್ನು ಹಾಕಬೇಕಾಗುತ್ತೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 2 to 3 ಮಿನಿಟ್ಸ್ ನಾವು ಮುಚ್ಚಿ ಹಾಗೆ ಇಡಬೇಕಾಗುತ್ತೆ. ಇದರಿಂದ ಅದು ಕಡಲೆಕಾಳಿನಲ್ಲಿ ಉಪ್ಪು ಖಾರ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸು ನಾವು ಬಿಡಬೇಕಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಚೆನ್ನಾಗಿ ಉಪ್ಪು ಖಾರ ಹಿಡ್ಕೊಂಡಿದೆ. ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಅದು ಬಂದು ಎಳ್ಳನ್ನು ಹುರ್ಕೊಂಡು ಅದು ತರತರಿಯಾಗಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿರಬೇಕು. ಸೊ ಇದನ್ನು ಅದ್ರ ಜೊತೆ ಮಿಕ್ಸ್ ಮಾಡಿದರೆ ಸೂಪರಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಇದೊಂದು ಹೆಲ್ದಿ ಡಯಟ್ ಫುಡ್ ಅಂತ ಹೇಳ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಳ್ಳು ಬಳಸೋದರಿಂದ. ಹಾಗೆ ಕಡಲೆಕಾಳಿನಲ್ಲಿ ಪ್ರೋಟೀನ್ ಅಂಶ ಮತ್ತು ನಮಗೆ ಫೈಬರ್ ಅಂಶ ಜಾಸ್ತಿ ಸಿಗುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತೂ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಮಗೆ ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕಂತಂದರೆ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಅಂತ ಹೇಳ್ಬೋದು. ಯಾಕೆ ಇನ್ನೂ ತಡ, ಸೂಪರ್ ಫುಡ್ಡನ್ನು ನೀವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.